ಹಲೋ ಗಾಯ್ಸ್, ಬ್ಯಾಕ್ ಟು ದ ಚಾನಲ್. ತುಂಬ ದಿನ ಆದಮೇಲೆ ಲಾಸ್ಟ್ ಮಾಡಿದ್ದು ನೆನಪೇ ಇಲ್ಲ. ಬಟ್ ಆಫ್ಟರ್ ಲಾಂಗ್ ಟೈಮ್ ಈಗ ಟೈಮ್ ಬಂದು 10 ಗಂಟೆ ಹತ್ತತ್ರ ಆಗಿದೆ. ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಗೋವಾ ಹೋಗ್ತಾಯಿದ್ದೀವಿ. ನೈಟ್ ಬಿಡ್ತಾಯಿದ್ದೀವಿ. ತೋರಿಸ್ತೀನಿ ಯಾರ್ಯಾರು ಅಂತ. ಹೋಗ್ತಾಯಿರೋದು 2 ಕಾರು, ಇದೊಂದು ಮತ್ತು ಅದೊಂದು SUV 700. ಮಚ್ಚಾ ಹಾಯ್ ಹೇಳೋ ಬಾಲ. ನನ್ನ ಫ್ರೆಂಡ್ ಬಾಲಾಜಿ ಅಂತ, ಕತ್ಲಲ್ಲಿ ಕಾಣಿಸ್ತಲ್ಲ, 1 ನಿಮಿಷ. ಬಾಲಾಜಿ, ಧನುಷು ಬ್ರೋ. ಯಾರಿದಾರ ಒಳಗಡೆ ಇವ್ರು ನನ್ನ ಬಾಲಾಜಿ ಅವ್ರ ತಮ್ಮನವನು. ಆಮೇಲೆ ನೆಕ್ಸ್ಟು ಈ ಕಾರಲ್ಲಿ ನಮ್ಮ ಕಾರ್ತಿಕೇಯನ, ಇವರು ಬಡ ನಿತಿನೋ ಹರ್ಷಲ್ ವ್ಲಾಗ್ ಇದು. ನಮ್ಮ ಶೇಖ್ ಶೆಟ್ಟಿ ನೋಡಿ ಗೈಸ್, ಫಸ್ಟ್ ಸ್ಟೋರೇಜ್ ಇಲ್ಲ. ಇಂಟ್ರೊಡಕ್ಷನ್ ಇದು ಇಷ್ಟು ಬೇಗ ಬೇಡ. ಅದೇ ಮೈನ್, ಅವ್ನು ಲಾಸ್ಟ್ ಮೈನಿಗೆ ಬಾಸಿಗೆ ಬರ್ತೀನಿ, ನಾನೇ ಬರ್ತೀನಿ ಇರೋ. ಅವನಿಗೆ ಮಾತಾಡ್ಸಿದ್ದೀನಿ, ಚೋಟ ನಿತಿನ್ ಅಲ್ಲದ. ಮೈನ್ ಇಲ್ಲಿದ ನೋಡಿ, ಕಾಣಿಸೋದಿಲ್ಲ. ಇವನೇ ನಮ್ಮ ಮೈನು. ಇದು ಸ್ಟಾರ್ಟ್ ಕೊಟ್ಬಿಟ್ಟವನೇ. ಎಲ್ಲಿ ನಮ್ಮ ಕಾರ್ತಿಕೇಯ ಅವನು. ನೆಕ್ಸ್ಟು ಕಾರ್ತಿಕೇಯ ಲಾಸ್ಟ್ ಇಂಟ್ರೊಡಕ್ಷನ್ಸ್ ಮಚ್ಚ ನಿನಗೆ. ಲಾಸ್ಟು ಟೋಟಲ್ ನಮ್ದು ಎಷ್ಟು ಜನ ಇರೋದು? ಟೋಟಲ್ ಎಷ್ಟು ಜನ ನಾವು? 9 10 ಟೋಟಲ್ 10 ಮೆಂಬರ್ಸು. ಇದರಲ್ಲಿ 5 ಜನ, ಈ MGದಲ್ಲಿ 5 ಜನ, SUVದಲ್ಲಿ 5 ಜನ. ಸೊ ಈಗ 10 ಗಂಟೆಗೆ ಬಿಡ್ತಾ ಇರೋದು ಇಲ್ಲಿ ಮನೆ ಹತ್ರ. ಸೊ ಇಲ್ಲಿ ಬಿಟ್ಟರೆ ನೈಟ್ ಜರ್ನಿ ಮಾಡ್ತಾ ಇರೋದು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಇಲ್ಲಿ ಪೆಟ್ರೋಲ್ ಫಿಲಪ್ ಮಾಡಿಕೊಂಡು ಹೋಗ್ತಾ ಇರೋದೆ. ಹೋಗ್ತಾರೆ ನೋಡಿ, ಸ್ಪೀಡಾಗಿ ಹೋಗ್ತಾರೆ. ಓವರ್ಟೇಕ್ ಹೊಡಿತಾವ ನಾವು. ಇರು ನೋಡ, ಇದೇ ಎಷ್ಟು ಗಂಟೆ? 11 ಗಂಟೆ ಬಂದಿಲ್ಲ. ಇದೇ ಬಂದಿಲ್ಲ ಇನ್ನು ನಮಗೆ. ಕತ್ಲ ಕಾಣಿಸ್ತಾ ಇದೆ. ಇಂಟ್ರೊಡಕ್ಷನ್ ಮಾಡಿದ್ದೀನಿ ಆಲ್ರೆಡಿ, ನೋ ವರೀಸ್. ಮ್ಯಾಚ್ ಪಂಜಾಬ್ದು ಇವತ್ತು. ಡೆಲ್ಲಿಗೆ ಗೆಲ್ಬೇಕು. ಬಲ ಹೆಂಗಿದೆ ವಿಡಿಯೋ? ಡ್ರೈವಿಂಗ್ ಹೌದು, ಅವ್ನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಬಿಡು. ಅವನಿಗೆ ಅಂದ್ರೆ ಇನ್ನು ದಾಬಾಸ್ಪೇಟೆ ಒಂದು 75 ಕಿಲೋಮೀಟರ್ ಇರಬೇಕು. ದಾಬಾಸ್ಪೇಟೆಯಲ್ಲಿ ಒಂದು ಹಾಕ್ಬೇಕು ಬ್ರೇಕ್. ಬ್ರೋ, ದಾಬಾಸ್ಪೇಟೆಯಲ್ಲಿ ಒಂದೊಂದು ಸ್ಟಾಪ್ ಹಾಕಿದ್ದೀವಪ್ಪ. ಕರೆಕ್ಟಾಗಿ 11 ಟೈಮ್ ಎಷ್ಟ ಈಗ? 11:15 ಮೇಲೆ ಆಗಿದೆ. ಎಲ್ಲಿ 11:42 43 ಕರೆಕ್ಟಾಗಿ 10 ಗಂಟೆಗೆ ಬಿಟ್ಟಿದ್ದು. 1.25 ಅವರ್ ಆದ್ಮೇಲೆ ಬ್ರೇಕ್ ಕೊಟ್ಟಿದ್ದೀವಿ. ಕರೆಕ್ಟಾಗಿ ಪಕ್ಕದಲ್ಲಿ ನಿಲ್ಸಿದೆ 2 ಗಾಡಿನ. ಇದ್ರಲ್ಲಿ ಹೋಗಿಲ್ಲ ನಾನು ಇನ್ನು. ಇಷ್ಟೊತ್ತು ಇದರಲ್ಲಿದ್ದೆ, ಹೆಕ್ಟರಲ್ಲಿ. ಆಮೇಲೆ ಶಿಫ್ಟ್ ಆಗಬೇಕು ಇದಕ್ಕೆ. ಇದರಲ್ಲಿ ರೋಡ್ಸ್ ನೋಡಬೇಕು. ರೋಡಲ್ಲಿ ಸಕ್ಕದಾಗಿ ಕಾಣಿಸ್ತಿತ್ತು. ಹೈವೇದಲ್ಲಿ ಮಾತ್ರ ಈ ಕಾರು ನಾವು ನೋಡಬೇಕಾದ್ರೆ ಸಕ್ಕದಾವುದು. ಕ್ಲಿಪ್ಪು ತೆಗ್ದಿದ್ದೀನಿ, ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ. ಚೆನ್ನಾಗಿತ್ತು ನೋಡೋಣ. ಕಂಟಿನ್ಯೂಸ್ ಹೋಗೋದು ಕಷ್ಟನೇಪ್ಪ. ಅದಕ್ಕೆ ಇವ್ರು ನನ್ನ ಮಕ್ಕಳು ಆಲ್ಮೋಸ್ಟ್ ತುಂಬಾ ಮನೆ ಹತ್ರ ಸ್ಟಾರ್ಟ್ ಮಾಡಿ ಅಷ್ಟು 100 ಕಿಲೋಮೀಟ್ರ್ ಬಂದಿರ್ತೀವಿ. 100 ಮೇಲೆ ಬಂದಿದ್ದೀವಿ. ಈಗ ಒಂದು ಬ್ರೇಕ್ ಹಾಕ್ಸಿದೆ. ಅದು ನಾನು ಹೇಳಿದ್ಕೆ. ಇಲ್ಲಾಂದ್ರೆ ಇವರು ಅದನ್ನು ಕಂಟಿನ್ಯೂಸ್ ಆಗಿ ಹೋಗ್ಬಿಡ್ತಾರೆ ಬಿಟ್ರೆ ಇವರು. ಅದು ಗಸಗಸೆ ಏನೋ ಹೆಸರು? ಗಸಗಸೆ ಹಾಲು ಅಂತ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ ನಾನು ಈ ಥರ. ಮಚ್ಚಾ ಗಸಗಸೆ ಹಾಲು ಅಂತ ಟ್ರೈ ಮಾಡ. ಇದು ಫಸ್ಟ್ ಹಾಲ್ಟ್ ನಮಗೆ. ಫಸ್ಟ್ ಹಾಲ್ಟ್ ಅಲ್ಲ ಮಚ್ಚಾ, ಇದು ಇದು ಕ್ಯಾಮ್ರಾ ಇದು ಒರೆಸ್ಬೇಕಂತಪ್ಪ. ಈಗ ಗಲೀಜ ಗಸಗಸೆ ಹಾಲು ಅಂತಪ್ಪ. ಇದು ಚೆನ್ನಾಗೈತೆ. ತುಂಬ 100 ಕಿಲೋಮೀಟರ್ ಓಡಿಸ್ದೆಯಲ್ಲ? 100 ಕಿಲೋಮೀಟರ್ ಆಯ್ತಾ? ಅಷ್ಟು ಬೇಗ? ಇನ್ನೂ ಜಾಸ್ತಿ ಆಗಿದೆಯೋ? ಜಾಸ್ತಿ 1 ಕಿಲೋಮೀಟರ್ ಅಲ್ಲ ಇನ್ನು. ಆಯಿತು, 100 ಕಿಲೋಮೀಟರ್ ಆಯಿತು. ಹೆಂಗೆ ಓಡಿಸ್ದೆ ಮಚ್ಚಾ? ಓಕೆನಾ?
ಏನಿಲ್ಲ ಆರಾಮಾಗಿತ್ತು. ನಮ್ಮ ಅವ್ರು ಸಖತ್ತಾಗಿ ಓಡಿಸಿದ್ರಪ್ಪ. ನೀನ್ ಬಾ ಕೂತ್ಕೋ ಬಂದು. ನನಗೆ ಡ್ರೈವಿಂಗ್ ಬರಲ್ಲ ಕಾಫಿ ಚಪ್ರ ಅಂತ ಅವರು. ಇಲ್ಲಿ ಇಟ್ಟಿದ್ದು ನಂದನದ ಕುಡ್ದ ಓ ಇಲ್ಲಿ ಮಳೆ ಬಿದ್ದೈತೆ ಅನ್ಸುತ್ತೆ ಮೋಸ್ಟ್ಲಿ. ಕರೆಕ್ಟು, ಮಳೆ ಬಿದ್ದಿದೆ ಇಲ್ಲಿ. ಮಚಾ 176 ಕಿಲೋಮೀಟ್ರಿಗೆ ನಿಲ್ಸಿರೋದು ಇವ್ನು ನಮಗೆ ಮಚಾ. 176 ನಾವು ಲಾಸ್ಟ್ ಅಲ್ಲಿ ನಿಲ್ಸಿದ ಗಾಡಿ ದಬಾಸ್ಪೇಟೆಯಲ್ಲಿ. ಇಲ್ಲಿ 176 ಹೊಡೆದಿರೋದು ನಾವು ಅಲ್ಲಿಂದ ಮಚಾ. 176 ಕಂಟಿನ್ಯೂಸ್ ಹೊಡೆದಿದ್ಯೋ. 176 ದಾಬಾಸ್ಪೇಟೆಯಿಂದ ಇಲ್ಲಿಗೆ ಬ್ರೇಕ್ ಹಾಕಿರೋದು. ಸಕ್ಕತ್ತಾಗಿತ್ತು ಡ್ರೈವ್ ಮಾತ್ರ ಅಲ್ಲ ಗುರು. ದಾಬಾಸ್ಪೇಟೆಯಲ್ಲಿ ನಿಲ್ಸಿದ ಗಾಡಿ 176 ಕಿಲೋಮೀಟರ್ಸ್ ಹತ್ರನಾಗಿ ಚಿತ್ರದುರ್ಗ ದಾಟಿ ಔಟ್ಸ್ಕಟ್ಸ್ ದಾಟಿ ಚಿತ್ರದುರ್ಗದಿಂದ ಔಟ್ಸ್ಕಟ್ಸಿಂದ ದಾಟಿ ಸೈಡಲ್ಲಿ ಹಾಕಿದ್ದೀವಿ ಗುರು. ರೋಡ್ಸ್ ಮಾತ್ರ ಸಕ್ಕದಾಗಿತ್ತು. ಒಂಥರ ಚೆನ್ನಾಗಿತ್ತು ರೋಡ್ಸು. ನೀನೇ ಮಚ್ಚ, ನೀನೇ ಅಲ್ಲಿಂದನೂ ನೀನೇ ತಾನೇ ಓಡಿಸಿದ್ದ? ಇವನೇ ಓಡಿಸಿರೋದು. ರೋಡ್ ಲೈಟ್ಗೆ ಹೋಗೋಣ ಬನ್ನಿ. ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಹುಡುಗ ನನಗೆ ಅನಿಸ್ತಾ ಇತ್ತು ನನಗೂ ಓಡಿಸ್ಬೇಕು ಅಂತ. ಅಷ್ಟು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಮಚ್ಚ ರೋಡು. ರೋಡ್ ನನಗೂ ಇಷ್ಟ ಆಯಿತು. ರೋಡ್ ನನಗೂ ತುಂಬ ಇಷ್ಟ ಆಯಿತು. ನನಗೂ ಅನಿಸ್ತಾ ಇತ್ತು ಓಡಿಸ್ಬೇಕು ಗಾಡಿ ಅಂತ. ಹಂಗಿತ್ತು ಒಂಥರ ಫುಲ್ ಕ್ಲೀನ್. ವೆದರ್ ಸಪೋರ್ಟ್ ಆಗಿದೆ. ಸ್ವಲ್ಪ ಬ್ರೇಕ್ ಕರೆಕ್ಟಾಗಿ 2 ಗಂಟೆ ದಾಟಿದೆ ಅನ್ಕೋತೀನಿ ಮೋಸ್ಟ್ಲಿ ಟೈಮ್. ಈಗ ಎಷ್ಟು ಟೈಮು? What's the time now? 2 ಕಾಲ್ ಆಗ್ತಾ ಇದೆ ಹತ್ರ ಟೈಮು. ಇವಾಗ ಚಿತ್ರದುರ್ಗದಲ್ಲಿ ಇದೀವಿ ಗುರು. ಅಂದರೆ ಇವಾಗ ಇಲ್ಲಿಂದ ಇನ್ನೂ 350 ಇದೆ. ನಾನು ಹೇಳ್ತಿದ್ರಾಗ 350 ಇದೆ ಇನ್ನು. 395 ಮಚ್ಚ. ಅಲ್ಲೇ ಆಯಿತು 395. ನಾವೊಂದು 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. 350 360 ಇದೆ ಇನ್ನು. ಎಷ್ಟೊತ್ತಾಗುತ್ತೋ ನೋಡೋಣ. ನನಗಂತೂ ಬ್ಯಾಕ್ ಪೇನ್ ಏನೋ ಬಂದ್ಬಿಟ್ಟಿದೆ. ಬಟ್ ನನಗೆ ಗಾಡಿ ಓಡಿಸ್ಬೇಕು ಅನಿಸ್ತಾ ಇದೆ. ಅಂದರೆ ಆ ಥರ ರೋಡು ಸಕ್ಕದಾಗಿದೆ. ಓಡಿಸ್ಬೇಕು ಅನಿಸ್ತಾ ಇರುತ್ತೆ. ಡ್ರೈವಿಂಗ್ ಓದಿದ್ರೆ ನಾನೇ ಕಲ್ತ್ಬಿಡ್ತಾ ಇದ್ದೆ, ಓಡಿಸ್ಬಿಡ್ತಾ ಇದ್ದೆ. ನಂಗೆ ಡ್ರೈವಿಂಗ್ ಬರಲ್ಲ, ಗಾಡಿ ಕಲಿಬೇಕು. ಮಸ್ತಾಗಿತ್ತು ಮಾತ್ರ ಡ್ರೈವ್. ನಮ್ಮ ಗೋಪಣ್ಣ ಪಾಪ ಕೋಪ್ರೇಟ್ ಸೋಫಾರ್ ಏನು ಇಲ್ಲ 360 ಸಮಥಿಂಗ್ ಬರುತ್ತೆ. 96 ಅದು ಅಲ್ಲಿತ್ತು 300. ಇವಾಗ ಒಂದು 20 ಮುಂದೆ ಬಂದಿದ್ದೀವಿ. 360 ಇದೆ. 360 ಅನ್ಕೋ. ಮಿಡ್ ನೈಟ್ ಒಂದು ಏನೋ ಹಾಕೊಂಡು ಹೋಗೋದೇ ಗುರು. ಬ್ರೇಕಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಒಂದು ಎಗ್ ಫ್ರೈಡ್ ರೈಸ್ ತಿನ್ಕೊಂಡು ಚಿಪ್ಸ್ ತೊಗೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ. ಸೀಟ್ ಬೆಲ್ಟ್ ಹಾಕಿದ್ದೀನಿ ಬಾಸ್. ಥರದಾಗ ಚಿಪ್ಸ್ ತೊಗೊಂಡು 2:30 ಚಿಪ್ಸ್ ತಿನ್ಕೊಂಡು ಇವಾಗ ಹೋಗೋದು ನಾವು. ಸ್ವಲ್ಪ ನಮ್ದು ಚೇಂಜ್ ಆಗ್ಬಿಟ್ಟು ಈ ಕಾರ್ಗೆ ಸ್ವಲ್ಪ ಡ್ರೈವಿಂಗ್ ಬ್ರೇಕ್ ತಗೊಂಡು ಹುಡುಗನು ಸಿಗೋಣ. SUV ಇಂದ ಇವಾಗ ಈ ಕಡೆಗೆ ಬಂದ್ಬಿಟ್ಟು ಬಾಲಾಜಿ SUV ಓಡ್ಸಕ್ ಹೋಗೋನೆ. ಬಾಲಾಜಿ ಎಷ್ಟು ಓಡಿಸಿದ್ರು ಆ ಕಾರ್ ಓಡಿಸೋನು ಇವಾಗ ತಿರ್ಗಾ ಹೋಗಿ. ಗುರು 5:45 ಆಗಿದೆ ಈಗ. ಯಾವುದೋ ಊರು ಗೊತ್ತಿಲ್ಲ. ಇನ್ನೊಂದು 130-140 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ಗೆ. ಹೊಟ್ಟೆ ಹಸಿತಾಯ್ತು ಬೇರೆ ಹುಡುಗರಿಗೆ. ಯಾವ ಜಾಗದಲ್ಲೋ ಗೊತ್ತಿಲ್ಲ. ಯಾವ ರೋಡ್ ಇದು ಯಾವುದೋ ಫಾರೆಸ್ಟ್ ಏರಿಯಾ. ನಾವು ನ್ಯಾಷನಲ್ ಹೈವೇ ಎಲ್ಲ ಆಗೋಯ್ತು. ನಾವು ಇನ್ನು ಘಾಟ್ ರೋಡ್ ಎಂಟರ್ ಆಗಿದ್ವಿ. ನೈಟು ಈ ನನ್ನ ಮಕ್ಕಳು ಡ್ರೈವಿಂಗ್ ಮಾಡ್ಬೇಕಂತ ತಿಂದಿಲ್ಲ ಇವರು. ಅದಕ್ಕೆ ಯಾವುದೋ ಅಂಗಡಿಲಿ ಟೀ ಬಿಸ್ಕೆಟ್ ತಿನ್ಕೊಳ್ಳೋಣ ಅಂತ ನಿಲ್ಸವ್ರೆ ಎಲ್ಲರೂ. ನಾನೊಂದು ಅವರ್ ಇಲ್ಲ ಒಂದು ಅರ್ಧ ಅವರ್ ಎಲ್ಲೋ ಹಂಗೆ ಸುಮ್ಮನೆ ನ್ಯಾಪು ಮಲಗಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಗಾಡಿಗೆ ರೋಡಲ್ಲಿ ಹಿಂಗೆ ನಿಲ್ಸ್ಕೊಂಡು ಅದೊಂದು. ಮಚ್ಚಾ
ಸಕ್ಕದಾಗಿ ಕಾಣಿಸ್ತಾ ಇದೆ. ಒಳ್ಳೆ ವ್ಯೂ. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಬೆಳಗ್ಗೆನೇ ಒಂದು 8 ಗಂಟೆನೂ ಆಗಿಲ್ಲ ಅನ್ಕೋತೀನಿ ಟೈಮು. ಯಾವುದೋ ಇದು ರಾಮನಗರ ಅಂತಲೇ ಊರು. ಇಲ್ಲಿಂದ ಕರೆಕ್ಟಾಗಿ ಇನ್ನೂ 30 ಕಿಲೋಮೀಟರ್ಸ್ ಇದೆ. ಕರೆಕ್ಟಾಗಿ ಇಲ್ಲ, 30 ನೋಡಿದೆ ನಾನು. ಡೈರೆಕ್ಟ್ ಗೋವಾಗೆ 100 ಕಿಲೋಮೀಟರ್ಸ್. ಹಾಂ, ಗೋವಾಗ 100 ಇದೆ, ಬಾರ್ಡ್ರಿಗೆ 30 ಇದೆ. ಕರ್ನಾಟಕ ಗೋವಾ ಬಾರ್ಡ್ರಿಗೂ 30 ಕಿಲೋಮೀಟರ್ಸ್ ಇದೆ. ಯಾವುದೋ ಘಾಟ್ ಸೆಕ್ಷನು. ಬಟ್ ಇವಾಗ ನಾವಿರೋ ಪ್ಲೇಸ್ ಕರೆಕ್ಟಾಗಿ ರಾಮನಗರ ಅಂತಲೇ ಇದೆ. ಯಾವುದೋ ಊರು ಚೆನ್ನಾಗಿದೆ. ನಮ್ಮ ಕರ್ನಾಟಕ ಬೆಂಗಳೂರು ಹತ್ರ ಇರೋ ರಾಮನಗರ ಹೆಸರೇ ಇದು. ನಾನು ಅದೇ ನೋಡಿ ಸದ್ಯಕ್ಕೆ ಅದಕ್ಕೆ ಅನ್ಮೋಲ್ ಅಂತ ತಿನ್ಬಿಟ್ಟು ರಿವ್ಯೂ ಹೇಳ್ತೀವಿ. ರಿವ್ಯೂ ಹೇಳಿದ್ರು ಬೇಡ, ಯೂಸ್ ಇಲ್ಲ ನಮಗಿದು. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನೆಕ್ಸ್ಟು ಡೈರೆಕ್ಟ್ ಹೋಗೋದೇನೆ. ಮ್ಯಾಕ್ಸಿಮಮ್ ಒಂದು 2 ಇಂದ 3 ಅವರ್, ಮ್ಯಾಕ್ಸಿಮಮ್ 3 ಅವರಲ್ಲಿ ಹೋಗಿ ರೀಚ್ ಆಗ್ಬೋದು. ನೋಡೋಣ. ಇದೊಂದೇ ಹೋಟ್ಲ್ ಸಿಕ್ಕಿದ್ದು ನಮಗೆ ಈಗ ಸದ್ಯಕ್ಕೆ, ಬೆಳಗ್ಗೆ ಓಪನ್ ಇರೋದು. ಮಚಾ, ಏನು ಆರ್ಡರ್ ಮಾಡಿದ್ಯಾ ನೀನು? ಏನೋ ಆರ್ಡರ್ ಮಾಡಿಲ್ಲ ಇನ್ನು. ದೋಸೆ ಇಡ್ಲಿ ಅಷ್ಟೇ. ನೀನು ಮಚಾ? ಏನೋ ಹೇಳೋರೆ ತಿಂತೀವಿ, ಹೋಗಿ ನಿದ್ದೆ ಮಾಡ್ತೀವಿ ಅಷ್ಟೇ. ನಿದ್ದೆ ಮಾಡಿಲ್ಲ ನೀವು? ಇದು ನೋಡಿ. ನಮ್ಮ ಡ್ರೈವರ್ ಮಾತ್ರ ಸಖತ್ತಾಗವನಪ್ಪ. ಸರಿಗೆ ನುಗ್ಸ್ತಾನೆ. ಗುರು ಫೈನಲಿ ರೀಚ್ ಆಗಿದ್ದೀವಿ ಗುರು. ಯಾವುದೋ ಮಿರಾಮಾರ್ ಬೀಚ್ ಅಂತ. ಕರೆಕ್ಟಾಗಿ ನಾವು ನೈಟ್ ಬಿಟ್ಟಿದ್ದು 10 o'clock. ಇಲ್ಲಿ ಲೊಕೇಶನ್ಗೆ ರೀಚ್ ಆಗಿರೋದು 10 o'clock. 10 ಮಿನಿಟ್ಸ್ ಸಮಥಿಂಗ್ ಡಿಫ್ರೆನ್ಸ್ ಇದೆ. 12 hours ಜರ್ನಿ ತೊಗೊಂಡಿದ್ದೀವಿ ನಾವು ಟೋಟಲ್. 12 hours ಜರ್ನಿದಲ್ಲಿ ಇನ್ಕ್ಲೂಡೆಡ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಬರೀ ನೆನ್ನೆ ಡಿನ್ನರು ಮಾಡಿಲ್ಲ. ಬ್ರೇಕ್ಫಾಸ್ಟು, ಸಣ್ಣ ಪುಟ್ಟ ಬ್ರೇಕ್ಸ್ ಎಲ್ಲ ಸೇರಿನೇ ಟೋಟಲ್ 12 hour ಜರ್ನಿ ಮಾಡಿದ್ದೀವಿ. ಮಿರಾಮಾರ್ ಬೀಚ್ ಆನ್ ದ ವೇ ಬರ್ತಾ ಕೂಡ ನಮ್ಮ ಇನ್ನೊಂದು ಕಾರಿಗೆ ಪೊಲೀಸವ್ರು ಇಟ್ಕೊಂಡ್ರು. ಏನಿರೋದಕ್ಕೆ ಅದು ಟಿಂಟ್ ಇರೋದಲ್ಲ, ಅದಿರೋದಕ್ಕೆ PPF ಅಲ್ಲ, ಅದು PPF ಅಲ್ಲ, ಟಿಂಟ್ ಇರೋದಕ್ಕೆ ಇಟ್ಕೊಂಡ್ರು. ಅದು 100% ಟಿಂಟ್ ಇದೆ. ಅದು 100% ಟಿಂಟ್ ಇದೆ. ಅದು ಲೀಗಲಿ. ಆಮೇಲೆ ಏನೋ ಮಾತಾಡ್ಕೊಂಡು ಗೋವಾ ಪೊಲೀಸರ ಹತ್ರ 500 ರೂಪಾಯಿ ನಾವು ಕೊಟ್ರಂತೆ. ಮಾತಾಡ್ಕೊಂಡು ಬಿಟ್ಟಿದ್ದಾರೆ. ಫೈನಲಿ ನೋಡಿ ಬೀಚ್. ಮಜಾ ರೀಚ್ಡ್. ಬಂದ್ವಿ ಗೋವಾ. ಮಜಾ ಹೇಳೋ. ಫೈನಲಿ ಗೋವಾ. ನಿದ್ದೆ ಇಲ್ಲ ಆ್ಯಕ್ಚುಲಿ. ನಿದ್ದೆ ನನಗೂ ಕಣ್ಣೆಲ್ಲ ಎಳಿತಾ ಇದೆ. ನಿದ್ದೆನೇ ಇಲ್ಲ. ಕಾರಲ್ಲಿ ಎಷ್ಟೊಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಲಗೋಕ್ಕಾಗೋದೇ ಇಲ್ಲ. ಹಂಗೋ ತೂಗಾಡ್ಕೊಂಡು ಬಂದಿದ್ದೆ ಆಯಿತು. ಆ್ಯಕ್ಚುಲಿ ಇಲ್ಲಿ 10 ಗಂಟೆಗೇ ವೆದರು 32 ಇದೆ. ಬಟ್ ಫೀಲ್ಸ್ ಲೈಕ್ 40 ಇದೆ ಇಲ್ಲಿ ವೆದರು. 40 ಇದೆ, ಫೀಲ್ಸ್ ಲೈಕ್.
ಮಧ್ಯಾಹ್ನ ಹೋಗುತ್ತೆ, ಮಧ್ಯಾಹ್ನ ಜಾಸ್ತಿ ಇನ್ನೂ ಹಬೆ ಜಾಸ್ತಿ ಆಗುತ್ತೆ ಮಧ್ಯಾಹ್ನ ಹೋದರೆ. ಪರವಾಗಿಲ್ಲ, ನಡೀತದೆ ಹೆಂಗೋ. ಫೈನಲಿ ಇದು ನಮ್ಮ ಜರ್ನಿ ಆಗಿರುತ್ತೆ ಬೆಂಗಳೂರಿಂದ ಗೋವಾಗೆ. 12 hours ಜರ್ನಿ ಟೋಟಲ್ ಆಗಿ. ಸೇಫಾಗಿ ರೀಚ್ ಆಗಿದ್ದೀವಿ. ಸೊ ಈಗ ನೆಕ್ಸ್ಟ್ ಹೆಂಗೆ ಅಂತ ನೆಕ್ಸ್ಟ್ರಲ್ಲಿ ಗೊತ್ತಾಗುತ್ತೆ ಏನೇನು ಮಾಡ್ತೀವಿ ಅಂತ. ಒಳ್ಳೆ ವ್ಯೂ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮದು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ನಮಗೆ 2 ಗಂಟೆಗೆ ಚೆಕ್-ಇನ್ ಇರೋದು. ರೆಸ್ಟ್ ಮಾಡಿ ಸಾಯಂಕಾಲ ಬರಬೇಕು ಸ್ವಲ್ಪ ಹೊತ್ತಿಗೆ. ವಾಟ್ ಎ ವ್ಯೂ. ಡ್ರೈವರ್ ಮೊಬೈಲ್ ಯೂಸ್ ಮಾಡ್ತಾನೆ, ವೈಲ್ ಡ್ರೈವಿಂಗ್. ಎತ್ತಿಡ ಮೊಬೈಲು ಸಿಮೆಂಟ್ ಕರ್ಪೆ ಅಂತ. ಮಚ್ಚ ವಿಡಿಯೋ ತೆಗಿಯೋ. 5x